ಭಕ್ತಿಪ್ರದವಾಗಿರುವಂಥ ವಿಚಾರವನ್ನು ಇಟ್ಕೊಂಡು ಚಿಂತನೆಯನ್ನು ಮಾಡೋಣ. ಭಕ್ತಿಯಲ್ಲಿ ನಾವು ಹೆಸರನ್ನು ತೆಗೆದ್ರೆ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳ್ತೇವೆ. ಬಸವಣ್ಣ ಭಕ್ತಿ ಭಂಡಾರಿ ಅನಿಸ್ಕೊಳ್ಬೇಕಾಗಿತ್ತಂದ್ರೆ ಅವನು ಅನೇಕ ಶಿವಶರಣರ ಹತ್ತಿರ ಹೋಗಿ, ಅನೇಕ ಮಹಾತ್ಮರ ಹತ್ತಿರ ಹೋಗಿ ಭಕ್ತಿ ಭಿಕ್ಷೆಯನ್ನ ಕೇಳ್ತಾನಂತೆ. ಭಕ್ತಿ ಭಿಕ್ಷೆಯನ್ನ ಕೇಳಿ 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 ಅವನು ಭಕ್ತಿ ಭಂಡಾರಿ ಆಗ್ತಾನೆ. ಅದಕ್ಕೆ ಅವರು ಹೇಳಿದ್ದಾರೆ, ಭಕ್ತಿ ಇಲ್ಲದ ಬಡವ ನಾನಯ್ಯ, ಭಕ್ತಿ ಇಲ್ಲದ ಬಡವ ನಾನಯ್ಯ. ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲಿ ಬೇಡಿದೆ, ಕಕ್ಕಯ್ಯನ ಮನೆಯಲ್ಲಿ ಬೇಡಿದೆ. ಎಲ್ಲ ಪುರಾತನರ ಮನೆಯಲ್ಲಿ ಬೇಡಿದೆ ಅಂತ ಅವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಆ ಭಕ್ತಿ ಭಿಕ್ಷೆಯನ್ನ ನಿಕ್ಕಿದರೆ ಎನ್ನ ಹೃದಯ ಪಾತ್ರೆ ತುಂಬಿತ್ತು ನೋಡ ಕೂಡಲ ಸಂಗಮ ದೇವ. ಹೃದಯದಲ್ಲಿ ಭಕ್ತಿಯನ್ನ ತುಂಬಿಕೊಳ್ಳಬೇಕಾಗಿತ್ತಂದ್ರೆ ಬಸವಣ್ಣನವರ ಹಾಗೆ ನಾವು ಕೂಡ ಭಕ್ತಿ ಭಿಕ್ಷೆಯನ್ನು ಕೇಳಬೇಕು. ಆದ್ರೆ ನಾವು ಗೊತ್ತಾಗ್ತಾ ಇಲ್ಲ, ಭಕ್ತಿಯನ್ನ ಮಾಡುವುದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ದೆಲ್ಲ ಹೇಗೆ ಅಂದ್ರೆ ಮೂಢ ಭಕ್ತಿ ನಮ್ದೆಲ್ಲ. ಆದ್ರೆ ಬಸವಣ್ಣವ್ರು ಯಾರೋ ಕೇಳಿರಬಹುದು, ಹೆಂಗ್ ಮಾಡಬೇಕು ಭಕ್ತಿಯನ್ನು ಹೇಗೆ ಮಾಡಬೇಕು. ನೀವೆಲ್ಲ ಕೇಳ್ತೀರಿ, ಅಡಿಗೆ ಬರ್ದೇ ಇದ್ರೆ ಬರೋಂಥವ್ರು ಕೇಳ್ತೀರಿ ಅಡಿಗೆ ಹೇಗೆ ಮಾಡಬೇಕು ಅಂತ. ಹಾಗೆ ಭಕ್ತಿ ಇಲ್ಲದವರು, ಭಕ್ತಿ ಮಾಡ್ಲಿಕ್ಕೆ ಬರಲಾರ್ದವರು ಭಕ್ತಿಯನ್ನ ಹೇಗೆ ಮಾಡಬೇಕು ಅಂತ ಬಸವಣ್ಣವರಿಗೆ ಕೇಳಿದರೆ ಅವ್ರು ಹೇಳ್ತಾರೆ, ಭಕ್ತಿ ಹೇಗೆ ಮಾಡಬೇಕಂದ್ರೆ ದಾಸಯ್ಯ ಮಾಡಿದಾಗೆ. ಭಕ್ತಿ ಎಂತ ಹೋದಯ್ಯ ದಾಸಯ್ಯ ಮಾಡಿದಂತಹುದು. ಭಕ್ತಿ ಎಂತ ಹೋದಯ್ಯ ಸಿರಿಯಾಳ ಸಿಂಧು ಬಲ್ಲಾಳ ಮಾಡಿದಂತಹುದು. ಭಕ್ತಿ ಎಂತವದು ಅಂತ ಕೇಳಿದ್ರ ಆ ಬಸವಣ್ಣ ಏನ್ ಮಾಡ್ತಾನೆ, ಎಲ್ಲಾ ಶರಣರ ಕಡೆಗೆ ಬರಳ ಮಾಡಿ ತೋರಿಸ್ತಾನಂತೆ. ಹೀಗೆ ಇಂಥ ಶರಣರಂಗೆ, ಇಂಥ ಶರಣರಂಗೆ, ಹೀಗೆ ಶರಣನಿಗೆ ಭಕ್ತಿಯನ್ನು ಮಾಡಬೇಕು, ಹೀಗೆ ಭಕ್ತಿ ಮಾಡಬೇಕನ್ನುವಂಥದ್ದನ್ನ ಕಲಿಸಿದವರು ಬಸವಣ್ಣನವರು. ಅದಕ್ಕೆ ಅವರಿಗೆ ಭಕ್ತಿ ಭಂಡಾರಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರ್ಕೊಂಡು ಬಂದರು. ಕೊನೆಗೆ ಹೇಳ್ತಾರೆ, ಕೂಡಲ ಸಂಗಮ ದೇವ ನೀ ಬಾಣನ ಬಾಗಿಲ ಕಾಯ್ದಂತಹುದು. ಬಾಣಾಸುರ ಮಾಡಿದ ಹಾಗೆ ಭಕ್ತಿ ಮಾಡಬೇಕಂತೆ. ನಿಮ್ಗೆಲ್ಲ ಗೊತ್ತಿದೆ, ರಾವಣ ಎಂತ ಶಿವ ಭಕ್ತ. ಅವನು ಶಿವನ ಆರಾಧನೆ ಮಾಡಿ ಶಿವನನ್ನು ಒಲಿಸಿಕೊಂಡು ಎಲ್ಲಾ ದೇವತೆಗಳನ್ನ ಮೆಟ್ಟಲನ್ನಾಗಿ ಉಪಯೋಗ ಮಾಡಿಕೊಂಡಿದ್ದ. ಶಿವನನ್ನ ತಪಸ್ಸು ಮಾಡಿ ಶಿವನ ಆತ್ಮಲಿಂಗವನ್ನ ಪಡೆಯುವಂತ ಭಕ್ತಿಯನ್ನು ಅವರಲ್ಲಿತ್ತು. ನಮ್ಮಲ್ಲಿ ಗುರುವಿನಿಂದ ಲಿಂಗವನ್ನ ಪಡೆಯೋದು ಕಷ್ಟ ಆಗಿಬಿಟ್ಟೈತಿ. ಒಂದು ವೇಳೆ ಪಡೆದರೆ ಅವೆಲ್ಲ ಏನಾಗಿದೆ, ಜಗಲಿ ಸೇರಿದವ, ಗೂಟ ಸೇರಿದವ ಅಷ್ಟೇ. ರಾವಣ ಶಿವನನ್ನ ಪೂಜೆ ಮಾಡಿ ಆತ್ಮಲಿಂಗವನ್ನ ಪಡೆಯಬೇಕಾಗಿತ್ತಂದ್ರೆ ಹೆಂಗೆ ಭಕ್ತಿ ಮಾಡಿರಬಾರದು. ಬಾಣಾಸುರ ಭಕ್ತಿ ಮಾಡಿದಂತೆ ಬಾಣಾಸುರನ ಬಾಗಿಲ ಕಾಯ್ದಂತವುದು. ರಾಕ್ಷಸನಾದರೂ ಕೂಡ ಶಿವಭಕ್ತನಾಗಿ ಅವನ ನಿಂತ ಬಾಣಾಸುರನ ಬಾಗಿಲ ಕಾಯ್ತಾನಂತೆ ಪರಮಾತ್ಮ. ಪರಮಾತ್ಮನ ಕುರಿತು ತಪಸ್ಸು ಮಾಡ್ದ ಯಾರು? ಬಾಣಾಸುರ. ಹೇಳಿಕೊಂಡು ಲಕ್ಷ ಕೊಡ್ಬೇಕು, ನಾ ಕೇಳ್ತಿರ್ತೇನೆ ನಿನಗೆ. ಎಷ್ಟು ಸ್ಮಾರ್ಟ್ ಇದೆ ನೀನು, ಯಾವ ಕ್ರೀಮ್ ಹಚ್ತೀವಿ ಎಲ್ಲವಯ್ಯ. ನನಗೊಂದು ನಾಳೆ ತಂದು ಕೊಡು, ನಾನು ಇನ್ನೊಂದು ಸ್ಮಾರ್ಟ್ ಆಗಬೇಕು. ಬಾಣಾಸುರ ಭಕ್ತಿ ಮಾಡಿದ, ಹಲವಾರು ವರ್ಷಗಳಿಂದ ಭಕ್ತಿ ಮಾಡಿದ, ದೇವರನ್ನ ಒಲಿಸಿಕೊಂಡ, ದೇವರಿಗೆ ಪ್ರತ್ಯಕ್ಷ ಆದ್ರ ದೇವರಿಗೆ ಏನ್ ಕೇಳ್ತಾನೆ?
ಏನು ಕೇಳದ ಗೊತ್ತನು? ಹೇ ಭಗವಂತ, ನಿನ್ನ ಪೂಜೆ ಮಾಡಲು ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ. ಕೇಳ್ತಾನಂತೆ ದೇವರಿಗೆ. ನೀನೇನಾದ್ರೂ ದೇವರು ಪ್ರತ್ಯಕ್ಷ ಆದ್ರೆ ಏನು ಕೇಳ್ತೇಪ್ಪ? ಒಬ್ಬನಿಗೆ ದೇವರು ಪ್ರತ್ಯಕ್ಷ ಆದಂತ. ದೇವರು ಪ್ರತ್ಯಕ್ಷ ಆಗಿ ಇಬ್ಬರಿಗೆ ಕರೆದಂತ. ಕರೆದು ಹೇಳ್ತಾನೆ, ನೋಡು ಇಲ್ಲೊಬ್ಬ ನಿಂತಿದ್ದಾನೆ. ಇಲ್ಲಿ ಕಾಣಂಗಿಲ್ಲ, ಕಥೆ ಒಳಗೆ ಕಾಣ್ತಾನೆ ಅಷ್ಟೇ. ಇಲ್ಲೊಬ್ಬ ನಿಂತಿದ್ದಾನೆ. ಇವನಿಗೆ ಏನಂತಾನೆ, ನೋಡು ನಿನಗೆ ನಾ ದೇವರಿದ್ದೀನಿ, ನಿನಗೆ 3 ವರ ಕೊಡ್ತೀನಿ, ನಿನಗೆ 1 ವರ ಕೊಡ್ತೀನಿ, ಅದು ಯಾವಾಗ ಬೇಕು ಅವಾಗ ಉಪಯೋಗ ಮಾಡ್ಕೋ. ಈ 3 ವರ ಏನು ಪಡೆದವಂತಾನೆ, ದೇವರು ಒಳ್ಳೆ ಕೆಲಸ ಮಾಡಿದ್ದೆಪ್ಪ, ನಿನಗೆ ನನ್ನ ನಮಸ್ಕಾರ, ಕೋಟಿ ನಮಸ್ಕಾರ. ನಾನು ಹೇಳ್ತಿ ಅಮಾಸೆ ಕತ್ಲಿ ಇದ್ದಂಗೆ ಅರ್ದಾಳ. ಗೊತ್ತಾಗ್ತದ? ಅಮಾಸೆ ಕತ್ಲಿ ಹೆಂಗಿರ್ತೈತವ? ನನ್ನ ಹೆಂಗ ಸ್ಮಾರ್ಟ್ ಅಲ್ಲ. ನಾನು ಹೇಳ್ತಿ ಅಮಾಸೆ ಕತ್ತಲಿ ಇದ್ದಂಗದಾಳ, ಅದಕ್ಕೆ ಸುಂದರಿ ಆಗ್ಲಿ. ಆಗ ದೇವರಿಗೆ ಸ್ಮರಣೆ ಮಾಡ್ತಾನೆ. ಆಗ ದೇವರ ಸ್ಮರಣೆ ಮಾಡಿದ 1 ವರವನ್ನ ಪಡಿತಾನೆ. ಹೆಂಡತಿ ಸುಂದರಿ ಆಗ್ತಾಳೆ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಯಾವ್ದಾದ್ರೂ ಜಗತ್ತಲ್ಲಿ ಸುಂದರ ಆಗಿತ್ತಂದ್ರೆ, ವಿಶೇಷವಾಗಿತ್ತಂದ್ರೆ, ಅದಕ್ಕೆ ಆ ವಯರ್ ತೆಗೆದಳು ಅಜ್ಜಿ. ಅದು ತನಗೆ ಬೇಕು ಅಂತ ಅಂತಿದ್ರು ರಾಜ ಮಹಾರಾಜರ ಕಾಲದಲ್ಲಿ. ಈ ಸುಂದರಿಯನ್ನ ವಿಶ್ವ ಸುಂದರಿಯನ್ನಾಗಿದ್ದಳಲ್ಲ, ರಾಜ ನೋಡಿದ ಕೂಡಲೇ ಆಕೆಯನ್ನ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ. ಎಷ್ಟು ಸುಂದರವಾಗಿದ್ದಾಳ. ದೇವರ ವರ ಪಡೆದಿದ್ದಲ್ಲ ಗಂಡ. ದೇವರ ವರವನ್ನ ಪಡೆದು ಸುಂದರಿಯನ್ನಾಗಿ ಮಾಡಿಕೊಂಡ ಆಕೆಯನ್ನ ಕರ್ಕೊಂಡು ಹೋದ. ದೇವ ಎಂತ ಗಾತ ಇತ್ತಲ್ಲ, ನಾನು ಹೆಂಡತಿ ಸುಂದರ ಆಗ್ಲಿ ಅಂತ ನಾ ಕೇಳ್ಕೊಂಡಿದ್ದ. ಆದ್ರೆ ಏನಾಯ್ತು ಅಂತ ರಾಜ ಕರ್ಕೊಂಡು ಹೋದ. ಇನ್ನೇನ್ ಮಾಡ್ಬೇಕು, ನಾನು ಹೆಂಡತಿ ಮಾನ ತೆಗಿತಾನೆ, ಮುಟ್ಟಕ್ಕೆ ಬರ್ತಾನೆ. ಬರುವ ಸಂದರ್ಭದಲ್ಲಿ ದೇವರ ನನ್ನ ಹೆಂಡತಿನ ರಾಜ ಮುಟ್ಟುವ ಸಂದರ್ಭದಲ್ಲಿ ನಾನು ಹೆಂಡತಿ ಕರಡಿ ಆಗಲಿ ಅಂದ್ಬಿಡ್ತ. ಏನ ರಾಜ ಮುಟ್ಟಕ್ಕೆ ಬರ್ತಾನೆ ಆ ಹೆಣ್ಮಗಳನ್ನ. ಆಗ ಏನಾಗ್ತಂತ ಕೇಳಿದ್ರೆ, ನೀವು ಸ್ವಲ್ಪ ದೂರ ಕೂತ್ಕಯ್ಯವ, ಇವ್ರ ಕಾಲ ನೀವು ಈ ಕಡೆ ಬರ್ರಿ, ಅದು ಶಬ್ದ ಮಾಡ್ತೈತಿ. ನೀವು ಅವರಲ್ರಿ, ನೀವು ಅದು ನಿಮ್ಮ ಧ್ವನಿ. ಅದು ಈ ಕಡೆ ಇಲ್ಲಿ ಬರ್ರಿ, ಟೇಕಬೇಕಾದ್ರೆ ಅದು ಶಬ್ದ ಅದಕ್ಕೆ ಮಾಡ್ತೈತೆ. ಅದು ಆಗ ಅಂತಾನೆ ರಾಜ ಮುಟ್ಟಕ್ಕೆ ಬಂದಾಗ ನಾನು ಹೆಂಡತಿ ಕರಡಿ ಆಗಲಿ. ಮುಟ್ಟಕ್ಕೆ ಬರ್ತಾನೆ. ಸುಂದರ ಇಲ್ಲ ಹೆಣ್ಮಗಳು. ಮುಟ್ಟಕ್ಕೆ ಬಂದಾಗ ಕರಡಿ ಆಗಿ ಕಚ್ಚಕ್ಕೆ ಬರ್ತಾಳೆ. ರಾಜ ಅಂತಾನೆ ಮೊದಲು ಎಲ್ಲಿ ತಲ್ಬಿಟ್ಟು ಬರ್ರಿ ಅಂತ. ಹಾಗೆ ಬಿಟ್ಟು ಮನೆಗೆ ಬಂದ್ರು. ಮನೆಗೆ ಬಂದ ಕೂಡಲೇ ಕೊನೆಗೆ ಏನಾಗ್ತಾನ ಅಂತ ಕೇಳಿದ್ರೆ, ಇವನಿಗೆ ಕಚ್ಚಕ್ಕೆ ಬರ್ಗತ್ತಲ್ಲ ಅದು ಕರಡಿ. ಆಗ ದೇವರೇ ಮೊದಲೇ ಹ್ಯಾಂಗಿದ್ರೆ ಹಾಗೆ ಆಗಲಿ ಅಂತ. ಎಷ್ಟು ವರ ಅದು? 3 ವರ ಹಾಕಿ. ಆಗ ಇವನು ಏನದಲ್ಲ, ಇಲ್ಲದ ನಮ್ಮ ಹುಡುಗ ಬೇರೆ ನನ್ನ ಮಗ ಇವನಂತನ ಅವ 3 ವರ ಕೊಟ್ಟ. 3 ವರ ಹಿಂಗ ಉಪಯೋಗ ಇಲ್ಲ, ಸಾರ್ಥಕ ಮಾಡ್ಕೊಳ್ಳಿಲ್ಲ, ಉಪಯೋಗ ಮಾಡ್ಕೊಳ್ಳಿಲ್ಲ. ದೇವ್ರು ನನಗೆ ಒಂದೇ ಒಂದು ವರ ಕೊಟ್ಟನ್ನ, ಇನ್ನು ಏನು ಕೇಳಬೇಕು ಅಂತ ಭಾಳ ಶಾಣೆ ಅವ ಅಂತಾನೆ. ಮದುವೆಯಾಗಿ ಬಹಳ ವರ್ಷ ಆಯ್ತು. ಆಗೈತಿಲ್ಲ ಮದುವೆಯಾಗಿ ಬಹಳ ದಿವಸ ಆಯ್ತು, ಮಕ್ಕಳಾಗಿಲ್ಲ. ಮಕ್ಕಳು ಕೇಳಬೇಕು. ನಾವು ಬಡವರಿದ್ದೇವೆ, ಗುಡಿಸಲು ಪತ್ರದ ಒಳಗಿದ್ದೇವೆ. ನಮ್ಗೆ ಶ್ರೀಮಂತಿಕೆ ಕೇಳಬೇಕು, ಬಡತನವನ್ನು ನಿವಾರಣೆ ಆಗಲಿ ಅಂತ ಕೇಳಬೇಕು. ತಂದೆ ತಾಯಿಗಳಿಗೆ ಕಣ್ಣಿಲ್ಲ, ಕಣ್ಣನ್ನು ಕೇಳಬೇಕು. ಈ ಸಮಸ್ಯೆಯನ್ನು ಅವನಲ್ಲಿ ಕಾಡ್ತಾ ಇತ್ತು. ಒಂದು ಕೇಳಂತ ಹೇಳಿದ ದೇವರು. ಅದಕ್ಕೆ ಆ ವಿಚಾರ ಮಾಡಿ ದೇವರೇ, ನಾನು ಅವನಂಗೇನು ನಾನು ಕೇಳಂಗಿಲ್ಲ. ನನ್ನ ಮಗ ಬಂಗಾರ ಚಮಚೆಯಲ್ಲಿ ತಿನ್ನುವುದನ್ನು ನನ್ನ ತಂದೆ ತಾಯಿಗಳನ್ನು ನೋಡಬೇಕು ಅಂತ ಕೇಳ್ತಾನಂತೆ.
ಅಂದ್ರೆ ಬಂಗಾರ ಚಮಚ ಅಂದ್ರೆ ಶ್ರೀಮಂತಿಕೆ ಅಲ್ವಾ. ನನ್ನ ಮಗ ಅಂತಂದ್ರೆ ಮಕ ಆಗ್ಬೇಕು ಅಂತ, ನೋಡಬೇಕು ತಂದೆ ತಾಯಿಗಳನ್ನ ಅವನಿಗೆ ಕಣ್ಣು ಬರಬೇಕು ಅಂತ ಹೀಗೆ ಕೇಳ್ತಾನೆ. ಹೀಗೆ ಒಂದೇ ವಾಣಿಯಲ್ಲಿ ಒಂದೇ ವರದಲ್ಲಿ ಎಲ್ಲವನ್ನ ಕೇಳುವಂತ ಶಕ್ತಿಯನ್ನ ಈತ ಪಡೆದುಕೊಂಡಿದ್ದ. ಅವನ ಹಂಗ 3 ವರವನ್ನು ಪಡೆದು ವ್ಯರ್ಥ ಮಾಡಬಾರ್ದು. ಹೀಗೆ ಬಾಣಾಸುರ ಭಗವಂತನಿಗೆ ಪರೀಕ್ಷೆ ಮಾಡಿ ಪ್ರತ್ಯಕ್ಷ ಮಾಡಿಕೊಂಡು ತಪಸ್ಸು ಮಾಡಿಕೊಂಡು ಆಡ್ತೇನವ. ಬಾಣಾಸುರ ಪ್ರತ್ಯಕ್ಷ ಮಾಡಿಕೊಂಡು ಹೇಳ್ತಾನೆ, ದೇವ ನಿನ್ನ ಪೂಜೆ ಮಾಡಲು, ನಿನ್ನ ಆರಾಧಿಸಲು ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ. ನನಗೆ ಏನ್ ಬೇಕು ಅಂದ್ರೆ 1000 ಕೈಗಳು ಬೇಕು. ಎಷ್ಟು ಕೈ ಕೇಳ್ಬೇಕಂತ. ನನಗೆ 1000 ಕೈಗಳನ್ನ ಕೊಡುವಂತ ಕೇಳ್ತಾನಂತೆ. ನೀವೇನಾದ್ರು ಕೇಳಿರ? ನೀವು ಅಂತೀರಿ, ಬೈತೀರಿ, ಬಡ ಮಾಡಿ ಅಡಿಗೆ ಎಷ್ಟೊತ್ತು ಮಾಡ್ತೀವಿ ಅಂತ ಕೇಳಿದಾಗ ಅವಾಗ ಬೈತೀರಿ ಗಂಡಿಗೆ. ಏನಂತ ನನಗೆ 2 ಕೈಯವ 4 ಕೈಯವ ಅಂತ ತಿಂತೀರಿ. ನೀವು ಅನ್ನಂಗಿಲ್ಲ. ನಮ್ಮ ಕಡೆದು ಹೇಳ್ತೀನಿ, ನಮ್ಗೆ ಹಿಂಗೆ ಕಿವಿಯಾಗಿ ಬಿದ್ದಿರ್ತಾವೆ. ಇರಾಕೆ 2 ಕೈಯವ ಬಡ ಮಾಡಂತೀಯಲ್ಲ ಅಂತ ಬೈತೀವಿ. ಆದ್ರೆ ಬಾಣಾಸುರ ನಾವು ವಿಚಾರ ಮಾಡಬೇಕು. ಬಾಣಾಸುರ ತನ್ನ ದೇವರಿಗೆ ಪೂಜೆ ಮಾಡಲು 2 ಕೈಗಳು ಸಾಕಾಗ್ತಾ ಇಲ್ಲ. ನಾವು ಅನ್ಬೇಕು, ದೇವರೇ ನಿನ್ನ ನೋಡಲು ನನಗೆ 2 ಕಣ್ಣುಗಳು ಸಾಕಾಗ್ತಾ ಇಲ್ಲ, ನಿನ್ನ ಪೂಜೆ ಮಾಡಲು ನನಗೆ 2 ಕೈಗಳು ಸಾಕಾಗ್ತಾ ಇಲ್ಲ, ನಿನ್ನ ಧ್ಯಾನ ಮಾಡಲು ನನಗೆ 1 ಮನಸ್ಸು ಸಾಕಾಗ್ತಾ ಇಲ್ಲ ಅಂತ ಎಂದಾದ್ರೆ ಕೇಳಿದನು? ಬಸವಣ್ಣರಂತಾರೆ, ನಿಮಗೆಲ್ಲ ಗೊತ್ತಿದೆ, ಸೂರದಾಸ ಹೊರಡಿದ್ದಲ್ಲ, ಸೂರದಾಸ ಕೃಷ್ಣನ ದೈವ ಭಕ್ತ. ಕೃಷ್ಣನನ್ನ ಸತತವಾಗಿ ಕೃಷ್ಣನ ಗುಣಗಾನವನ್ನು, ಕೃಷ್ಣನ ಲೀಲೆಗಳನ್ನ ಹಾಡ್ತಾ ಹೋಗ್ತಿದ್ದ. ಕೃಷ್ಣ ಒಂದು ಸಲ ಪ್ರತ್ಯಕ್ಷ ಆದಂತೆ. ಪ್ರತ್ಯಕ್ಷ ಹಾಗೆ ಮಾಡ್ತಾನೆ, ಸೂರದಾಸ ಇಷ್ಟು ನನ್ನ ಗುಣಗಾನವನ್ನು ಮಾಡ್ತಲ್ಲಪ್ಪ, ನಿನಗೇನಾರು ಆಶೀರ್ವಾದ ಮಾಡಬೇಕು ಅಂತ ನನಗೆ ಸಂಕಲ್ಪ ಆಗಿರ್ತಿ, ಏನು ಬೇಕು ಕೇಳು ಅಂತಾನೆ ಕೃಷ್ಣ. ಹಾಗೆ ಸೂರದಾಸ ಏನಂತಾನೆ, ಭಗವಂತ ನನಗಂತೂ ಕಣ್ಣಿಲ್ಲ, ನಿನ್ನ ಮೂರ್ತಿಯನ್ನು ನೋಡ್ಬೇಕನ್ನಿಸ್ತಾ ಇದೆ, ನಿನ್ನ ಮೂರ್ತಿಯನ್ನು ನೋಡ್ಬೇಕನ್ನಿಸ್ತಾ ಇದೆ ತಂದಾಗ ಆಗ ಕೃಷ್ಣ ಏನು ಮಾಡ್ತಾನೆ, ಮುಖದ ಮೇಲೆ ಕೈ ಆಡಿಸ್ತಾನೆ, ಕಣ್ಣು ತೆಗೆ ಅಂತಾನೆ. ಕಣ್ಣು ಬರ್ತಾವೆ, ಹುಟ್ಟು ಕುರುಡವನು ಕಣ್ಣು ಬಂದು ನೋಡ್ತಾನೆ ಕೃಷ್ಣನ ಮೂರ್ತಿಯನ್ನು. ಅದ್ಭುತವಾಗಿ ಕೃಷ್ಣನ ಮೂರ್ತಿ ಇರ್ತದೆ ನೋಡಿ ಆನಂದಪಟ್ಟಂತಾನೆ ಕೃಷ್ಣ. ಆಗ ಸೂರದಾಸ್ ಅಂತಾನೆ, ಕೃಷ್ಣ ಅಂತಾನೆ, ಕೃಷ್ಣಿಗೆ ಹೇಳ್ತಾನೆ, ಸೂರದಾಸ ಕೃಷ್ಣಿಗೆ ಹೇಳ್ತಾನೆ, ಕೃಷ್ಣ ಭಗವಂತ ಮೊದಲು ಹೆಂಗಿದ್ದು ಹಂಗೆ ಮಾಡುವಂತ. ಯಾಕಂತ ಕೇಳ್ತಾನೆ, ನಿನ್ನ ಮೂರ್ತಿಯನ್ನು ನೋಡಿದ ಮೇಲೆ ಈ ಮತ್ತೆ ಪಾಪದ ಜಗತ್ತನ್ನು ನೋಡಬಾರ್ದು, ನಿನ್ನ ಪಾಪದ ಜಗತ್ತನ್ನು ನೋಡಬಾರ್ದು ಅಂತ ಮತ್ತೆ ಕುರುಡ ಆಗ್ತಾನಂತ. ಅದಕ್ಕೆ ಬಸವಣ್ಣರು ಕಣ್ಣಲ್ಲಿ ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯೊಳು ನಿಮ್ಮ ಕಿವಿತು ತುಂಬಿ ಹೇಳಿದ. ಹಾಗೆ 1000 ಕೈಗಳನ್ನು ಮಾಡಿಕೊಂಡು ಪೂಜೆ ಮಾಡಕ್ ಶುರು ಮಾಡ್ದ, ದೇವರ ಪೂಜೆಯನ್ನು ಮಾಡಕ್ ಶುರು ಮಾಡ್ದ. ಜನರಿಗೆಲ್ಲ ಆಶ್ಚರ್ಯ, ನಾವು 2 ಕೈಗಳಿಂದ ಪೂಜೆ ಮಾಡಕ್ಕಾಗ್ತಾ ಇಲ್ಲ, ಈ ಬಾಣಾಸುರ 1000 ಕೈಗಳಿಂದ ಹೇಗೆ ಪೂಜೆ ಮಾಡ್ತಾನೆ ನೋಡ್ಬೇಕು ಅಂತ ಲೈನ್ ಹಚ್ಚಿ ನೋಡಕ್ ಬರಾಗತ್ತರಂತೆ. ಅವನ ಪೂಜೆಗೆ ಅಡೆತಡೆ ಆಗ್ತಾ ಇತ್ತು. ಅಡೆತಡೆ ಆಗುವ ಸಂದರ್ಭದಲ್ಲಿ ಮತ್ತೆ ದೇವರ ಕುರಿತು ಪ್ರಾರ್ಥನೆ ಮಾಡಿ, ದೇವರೇ ನಿನ್ನ ಪೂಜೆ ಮಾಡಲು ಈ ಜನರೆಲ್ಲ ಅಡೆತಡೆ ಮಾಡ್ತಾ ಇದ್ದಾರೆ, ನೀನೇನ್ ಮಾಡಬೇಕು, ದ್ವಾರ ಕಾಯ್ಬೇಕು ಅಂತ. ಯಾರು ಪೂಜೆ ಮಾಡ್ತಾ ಇರೋದಿಲ್ಲ, ಅವನು ಪೂಜೆನೆ ಮಾಡ್ತಾ ಇದ್ದಾನೆ, ಅವನು ದ್ವಾರ ಕಾಯ್ತಾನಂತ. ನೀ ಬಾಣಾಸುರನ ಬಾಗಿಲ ಕಾಯ್ದಂಥವುದು, ಹಾಗೆ ಭಕ್ತಿ ಮಾಡ್ಬೇಕಂತ. ನಿಮಗೆ ಹೇಳ್ತೀನಿ, ಭಕ್ತಿಯಲ್ಲಿ ಅನೇಕ ಸಂತರು, ಶರಣರು, ಶಿವಿಗಳು ಎಲ್ಲ ಭಕ್ತಿಯನ್ನೇ ಮಾಡಿ, ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಒಂದು ಕಡೆ ಇದ್ರೆ, 9 ಥರದ ಭಕ್ತಿ ಇನ್ನೊಂದು ಕಡೆ, ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಸಖ್ಯ ಭಕ್ತಿ, ಆತ್ಮನಿವೇದನ ಭಕ್ತಿ. ಹನುಮಾನ್ ನಿಮಗೆಲ್ಲ ಗೊತ್ತಿದೆ, ಆಂಜನೇಯನ ಭಕ್ತಿ, ಹನುಮಾನನ ಭಕ್ತಿ ಬರೇ ಅವನ ಬಾಯಿಯಷ್ಟೇ ರಾಮ ಅಂತಿದ್ದಿಲ್ಲ, ರೋಮಗಳು ಕೂಡ ರಾಮ ಅಂತಿದ್ದು ಅಂತ ಕೇಳ್ತೇವೆ. ರಾಮ ಪಟ್ಟಾಭಿಷೇಕ ಆಯಿತು ಅಯೋಧ್ಯದಲ್ಲಿ, ಆಗ ಮುತ್ತಿನ ಹಾರವನ್ನು ಕೊಡ್ತಾನೆ.
ಮುತ್ತಿನ ಹಾರ ಕೊಡ್ತಾನೆ. ಮುತ್ತಿನ ಹಾರವನ್ನು ಕೊಟ್ಟರು ಕೂಡ ಆ ಮುತ್ತಿನ ಸರ ಅದ್ಭುತವಾಗಿರುವಂಥ ಬೆಲೆ ಬಾಳುವಂಥ ಮುತ್ತಿನ ಸರವನ್ನು ಹರಿದು ಮಣಿಗಳನ್ನು ಒಡೆದು ನೋಡ್ತಾನಂತೆ. ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಎಂತ ತನ್ನ ಕೊಳ್ಳಲಿರ್ತಕ್ಕಂಥ ರಾಮ ತನ್ನ ಕೊಳ್ಳಲಿರ್ತಕ್ಕಂಥದ್ದು ಮುತ್ತಿನ ಹಾರವನ್ನು ಕೊಟ್ಟಿದ್ದಾನೆ. ಇದೇನಿದು ಮಂಗಿನ ಕೊಡೆಯ ಕೈಯಾಗ ಮಾಣಿಕೆ ಕೊಟ್ಟಂಗಾಯ್ತಲ್ಲ, ಒಡೆದೊಡ್ದು ನೋಡತ್ತಾನಲ್ಲ ಅಂತಂದಾಗ ಯಾಕಂತ ಕೇಳ್ತಾರೆ. ಎಲ್ಲರೂ ಆಶ್ಚರ್ಯಪಡ್ತಾರೆ. ಇದರಲ್ಲಿ ರಾಮ ಅದಾನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಮಣಿಗಳಲ್ಲಿ ರಾಮ ಅದಾನ ಅಂತೇಳಿ ನೋಡ್ತಾ ಇದ್ದೀನಿ ಅಂದಾಗ ಅದು ಹೇಗೆ ರಾಮ ಇರ್ತಾನೆ ಅದರಲ್ಲಿ? ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗಿಯಾಗಲ್ಲ ಅಂತ ಶರಣರು ಹೇಳಿದ್ದಾರೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ ಅಂತ ಉಪನಿಷತ್ತುಗಳು ಹೇಳಿದ್ದಾವೆ. ಅವನೆಲ್ಲ ಕಡೆ ತುಂಬಿಕೊಂಡಿದ್ದಾನಂತಂದ್ರೆ ಇದರಲ್ಲಿ ಇರಬೇಕಲ್ಲ ಅಂತೇಳಿ ಒಡೆದೊಡೆದು ನೋಡ್ತಾ ಇದ್ದ ಹನುಮಾನ. ಅಂತಹ ಹನುಮಾನನ ರೋಮಗಳು ಕೂಡ ರಾಮ ರಾಮ ಅಂತಿದ್ದು ಅಂತೆ. ನಾವು ಬಾಯಲ್ಲ, ಅದಕ್ಕೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯೇ ಬಿಡು ನಾಲಿಗೆ ಅಂತ ದಾಸರಾಡಿದ್ರು. ಹಾಗೆ ಭಕ್ತಿಯನ್ನು ನಾವು ವಿಚಾರ ಮಾಡಿದರೆ 63 ಪುರಾತನರಲ್ಲಿ ಒಬ್ಬ ಸಂತಾಗಿ ಹೋಗಿದ್ದಾನೆ, ಶರಣಾಗಿ ಹೋಗಿದ್ದ. ಅವನ ಕಾಯಕ ಮೀನು ಹಿಡಿಯುವ ಕಾಯಕ ಅಲ್ವಾ? ಮೀನು ಹಿಡಿಯುವ ಕಾಯಕವನ್ನು ಮಾಡ್ತಿದ್ದ. ಅದ್ಭುತವಾಗಿರುವಂಥ ಮೀನನ್ನು ಹಿಡಿದು ಮಾರಾಟ ಮಾಡಿ ಜೀವನವನ್ನು ಸಾಗಿಸ್ತಿದ್ದ. ಆದರೆ ದೇವನ ಭಕ್ತಿಯನ್ನು ಸತತವಾಗಿ ದೇವನ ಭಕ್ತಿ ಮಾಡ್ತಿದ್ದ. ಅದರ ಜೊತೆಗೆ ಒಂದು ನಿಯಮವನ್ನು ಪಾಲನೆ ಮಾಡ್ತಿದ್ದ. ನಿಯಮ ಹಿಡಿದುದು ಬಿಡದನೆಂಬುದು ನಿಯಮ. ಏನು ನಿಯಮ ಅಂತ ಕೇಳಿದ್ರೆ, ಮೀನಿಗೆ ಬಲಿ ಹಾಕಿದಾಗ ಮೊದಲು ಸಿಕ್ಕಿರುವಂಥ ಮೀನನ್ನು ದೇವರಿಗೆ ಅರ್ಪಣೆ ಅಂತ ಮತ್ತೆ ವಾಪಸ್ ನೀರಿಗೆ ಬಿಡ್ತಿದ್ದ. ಮೊದಲು ಸಿಕ್ಕಿರುವ ಮೀನು ದೇವರಿಗೆ ಅರ್ಪಣೆ ಅಂತ ದೇವರಿಗೆ ಬಿಡ್ತಿದ್ದ. ಇದನ್ನು ತನ್ನ ನಿಯಮವನ್ನು ಪಾಲಿಸ್ಕೊಂಡು ಬರ್ತಿದ್ದವನು. ನೀವೆಲ್ಲ ಮಾಡ್ತೀರಿ. ಹಿಂದಿನ ಕಾಲದಲ್ಲಿ ನಾನು ನೋಡಿದ ಹಾಗೆ ರೊಟ್ಟಿ ಮಾಡ್ತಾ ಇರಬೇಕಾದ್ರೆ ಚೂರು ಹಂಚದ ಮೇಲೆ ಹಾಕ್ತಾರೆ. ಹಂಚದ ಮೇಲೆ ಹಾಕಿದ್ಮೇಲೆ ಅದನ್ನೇನು ಮಾಡ್ತಾರೆ, ಒಲೆ ಒಳಗೆ ಹಾಕ್ತಾರೆ. ಇಲ್ಲ ಸ್ವಲ್ಪ ದೊಡ್ಡದು ಮಾಡ್ತಾರೆ, ಆಕಳ ಕರುಗಳಿದ್ರೆ ಅದು ಕೊಡ್ತಾರೆ. ಇನ್ನೊಂದು ಚೂರು ದೊಡ್ಡದಾಗಿ ಮಾಡಿದರೆ ಆ ಊರಲ್ಲೇ ಮಠಗಳು ಕಾಂತಿ ಭಿಕ್ಷೆ ಇದ್ರೆ ಕಾಂತಿ ಭಿಕ್ಷಕ್ಕೆ ಹಾಕ್ತಾರೆ. ಮೊದಲು ಮಾಡಿರುವಂಥ ರೊಟ್ಟಿ ಪಲ್ಯ ಏನಿದೆ. ರೈತರಾಗಿದ್ದರೆ ಮೊದಲು ಬೆಳೆದಿರ್ತಕ್ಕಂಥ ಹಣ್ಣು ಈ ಕಾಯಿ ಏನೇ ಇರಲಿ ಬೆಳೆಯನ್ನು ಮಠಕ್ಕೆ ದೇವಸ್ಥಾನಕ್ಕೆ ಕೊಡುವಂಥದ್ದು ನಮ್ಮ ಪರಂಪರೆ. ಹಾಗೆ ಮೀನುಗಾರ ಅಂತಾನೆ ಮೊದಲು ಸಿಕ್ಕಿರುವ ಮೀನನ್ನು ದೇವರಿಗೆ ಅರ್ಪಣೆ ಅಂತ ಬಿಡ್ತಿದ್ದ. ಅದು ನಿಯಮವನ್ನು ಪಾಲಿಸಿಕೊಂಡು ಬರ್ತಿದ್ದ. ಹಲವಾರು ವರ್ಷಗಳ ಗತಿಸಿದಾಗ ದೇವರು ಪರೀಕ್ಷೆ ಮಾಡ್ತಾನೆ. ದೇವರು ಯಾರಿಗೆ ಪರೀಕ್ಷೆ ಮಾಡ್ತಾನೆ ಅಂದರೆ ಭಕ್ತರಿಗೆ ಮಾತ್ರ. ಭಕ್ತಿಯಲ್ಲಿದೆಯೋ ಅಲ್ಲಿ ಪರೀಕ್ಷೆ ಜಾಸ್ತಿ ಇರುತ್ತದೆ. ತನುವನಲ್ಲಾಡಿಸಿ ನೋಡುವ, ಮನವನಲ್ಲಾಡಿಸಿ ನೋಡುವ, ಧನವನಲ್ಲಾಡಿಸಿ ನೋಡುವ ಹೇಳಿದ್ದಾರೆ ದಾಸವೇನವರು. ಹೀಗೆ ಅಲ್ಲಾಡಿಸಿ ನೋಡ್ತಾನೆ. ಇವನೆಲ್ಲ ಭಕ್ತಿಯನ್ನು ದೃಢವಾದಂಥ ಭಕ್ತಿ ಇದೆಯಲ್ಲೋ ನೋಡ್ಬೇಕು. ನೀವೆಲ್ಲ ಕೇಳಿರ್ತೀರಿ. ಭಕ್ತ ಕುಂಬಾರ ವಿಠಲನ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮಣ್ಣು ತುಳಿದದ್ದು ಗೊತ್ತಾಗಿಲ್ಲ. ಮಣ್ಣು ಯಾವುದು ಮಗು ಯಾವುದು ಅಂತ ತುಳಿದದ್ದು ಗೊತ್ತಾಗಿಲ್ಲ. ನಾವು ಪೂಜಾ ಕೂತ್ರ ಲಿಂಗ ಪೂಜಾ ಕೂತ್ರ ಒಂದು ಸೊಳ್ಳೆ ಬಂದ್ಬಿಟ್ರೆ ಅದಕ್ಕೆ ಹೊಡೆದು ಆಮೇಲೆ ಲಿಂಗ ಪೂಜೆಯಲ್ಲಿ ಶಿವ ಅನ್ಕೊಂಡು ಕೂಡ್ತೇವೆ. ಎಂಥ ಭಕ್ತಿ ನಮ್ದು. ಭಕ್ತ ಕನಕದಾಸ ಭಗವಂತನ ಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀವು ಹೊಲಸು ಇದ್ದೀಯ, ನಿನ್ನ ಬಟ್ಟೆ ಯಾವಾಗ ತೊಳ್ಕೊಂಡಿದ್ಯಾ, ಮಡಿ ಅನ್ನಂತ ಬ್ರಾಹ್ಮಣರು ಅವನಿಗೆ ಹಿಂದೆ ಹಾಕ್ತಾರೆ. ಪುರೋಹಿತಶಾಹಿಗಳು ಹಿಂದೆ ಹೋಗಿ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ಉಡುಪಿಯಲ್ಲಿ ಕಿಂಡಿಯನ ಮೂಲಕ ದರ್ಶನ ಕೊಟ್ಟಿರುವಂಥದ್ದು ನೋಡ್ತೇವೆ. ಹಿಂಗೆ ಭಕ್ತಿ ಮಾಡಬೇಕು ನಾವು ಕೇಳ್ತೇವೆ. ಆದರೆ ನಮ್ಮ ಭಕ್ತಿನೇ ಬೇರೆ. ಅಂಥ ಭಕ್ತಿಯನ್ನು ಕಲಿಸುವಂಥವ್ರು ನಮ್ಮೆಲ್ಲ ಶರಣರು. ಅವರಿವತ್ತು ಅಂಥ ಭಕ್ತಿಯನ್ನು, ಜ್ಞಾನವನ್ನು, ಯೋಗವನ್ನು ಎಲ್ಲವನ್ನ ಮಾಡಿ ಇತಿಹಾಸದ ಪುಟಗಳಲ್ಲಿ ಉಳ್ಕೊಂಡಿದ್ದಾರ. ಆದರೆ ನಾವು ಏನು ಈ ಕಡೆ ಕೇಳಿ ಈ ಕಡೆ ಬಿಡುವಂಥವ್ರಾಗ್ತೇವೆ ಅಲ್ವಾ? ಈ ಕಡೆ ಕೇಳಿ ಈ ಕಡೆ ಬಿಡ್ತಾ ಇರೋದ್ರಿಂದ ನಮಗೆ ಭಕ್ತಿ ದೃಢವಾಗ್ತಾ ಇಲ್ಲ, ನಮ್ಮ ಭಕ್ತಿ ಸ್ಥಿರವಾಗ್ತಾ ಇಲ್ಲ.
ಹಾಗಲ್ಲಿ ಆ ಶರಣ ಏನು ಮಾಡ್ತಾನಂತ ಕೇಳಿದ್ರೆ ದಿನನಿತ್ಯ ಮೀನು ಹಿಡಿಯುವ ಕೆಲಸ. ಈ ಕಡೆ ನೋಡ್ರಿ, ಅವ್ರು ಬರ್ತಾರೆ, ಇಲ್ಲಿಗೆ ಬರ್ತಾರೆ, ಬೇರೆ ಕಡೆ ಹೋಗಂಗಿಲ್ಲ. ನಾ ಎದ್ರ ಬಗ್ಗೆ ಹೇಳ್ತಾ ಇದ್ದೇನೆ, ಮನಸ್ಸು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳುವಾಗ, ಯೋಗ ಅಂದ್ರೆ ಏನು? ಮನಸ್ಸಿನ ನಿಗ್ರಹ ಮಾಡುವುದು, ಮನಸ್ಸಿನ ಚಂಚಲತೆಯನ್ನು ನಿವಾರಿಸುವುದೇ ಭಕ್ತಿ. ನಾವು ಇಲ್ಲಿ ಕೂತಲ್ಲೇ ಒಂದು ನಿಮಿಷ ಕೂಡಕ್ಕಾಗಲ್ಲ ಯಾಕಂದ್ರೆ ಭಗವಂತ ಹೇಗೆ ಒಲಿತಾನೆ. ನಮ್ಗೆ ಒಲಿಯನೋ ಎಂಬ ಚಿಂತೆ ಹೇಳಿಲ್ಲ. ಭಗವಂತ ಒಲಿಬೇಕಾಗಿತ್ತಂದ್ರೆ ದೃಢವಾದ ಮನಸ್ಸು, ದೃಢವಾದ ಚಿತ್ತ ಇರಬೇಕು ನಮ್ಮ. ಇಲ್ಲಿ ಮೀನು ಹಿಡಿಯುವ ಕೆಲಸವನ್ನ ಮಾಡಿಕೊಂಡು ಹೋಗುವ ಸಂದರ್ಭದಲ್ಲಿ ಭಗವಂತ ಭಕ್ತರಿಗೆ ಪರೀಕ್ಷೆ ಮಾಡ್ತಾನೆ, ಮೀನು ಸಿಗಲಾರದಂತೆ ಮಾಡ್ತಾನೆ ಅಂತ. ಮೀನು ಸಿಗಲಿಲ್ಲ. ಒಂದು ದಿವಸ ಹೋಯ್ತು, 2 ದಿವಸ ಹೋಯ್ತು. ತನಕ ನೋಡ್ತಾ ಇದ್ರೆ ಆ ಹುಡುಗ ನೋಡ್ತಾ ಇದ್ರಿ, ಅವ ಇಲ್ಲೇ ಗೆಲ್ಲೆಗೆ ಹುಟ್ಟಿ ಇಲ್ಲೇ ಗೆಲ್ಲೆಗೆ ಬೆಳೆದ. ಏನು ನಿಂದು ಪವಾಡ? ನಾ ಇಲ್ಲಿ ದೈವಿನ ಕೊಟ್ಟು ನೀನು ನನಗೆ ನೋಡಲ್ಲ, ನೋಡ್ತಾರೆ. ಮೀನುಗಾರ ಅವನ ಭಕ್ತಿಯನ್ನ ಪರೀಕ್ಷಿಸುವಾಗೋಸ್ಕರ ಭಗವಂತ ಏನು ಮಾಡ್ತಾನೆ, ಮೀನನ್ನ ಸಿಗಲ್ಲ ಅವನಿಗೆ, ಬಲಿ ಹಾಕ್ತಾನೆ. ಬೆಳಗ್ಗೆ ಬರ್ತಾನೆ, ಬಲಿ ಹಾಕ್ತಾನೆ. ಬಲಿ ಹಾಕಿದ ಮೀನು ಸಿಗಲಿಲ್ಲ. ಈ ದಂಡೆ ಬಿಡ್ತಾನೆ, ಇನ್ನೊಂದು ದಂಡಿಗೆ ಹಾಕ್ತಾನೆ, ಇನ್ನೊಂದು ದಂಡಿಗೆ ಹಾಕ್ತಾನೆ. ಎಲ್ಲಿಯೂ ಕೂಡ ಮೀನು ಸಿಗುವುದಿಲ್ಲ. ಆಗ ಅವತ್ತು ಹಾಗೆ ಬರ್ತಾನೆ, ಸಾಯಂಕಾಲದವರೆಗೆ ಕುತ್ಕೊಂಡು ಬರ್ತಾನೆ. ಎಲ್ಲರಿಗೂ ಮೀನು ಸಿಗ್ತಾ ಇದ್ದಾವೆ, ಇವನಿಗೆ ಮೀನು ಸಿಗ್ತಾ ಇಲ್ಲ. ಕೊನೆಗೆ ಮರದಿವಸ ಹೋಗ್ತಾನೆ, ಮರದಿವಸ ಹಾಗೆ ಮೀನು ಸಿಗಲ್ಲ. ಹೀಗೆ ಪ್ರತಿನಿತ್ಯ 8-10 ದಿವಸಗಳಾಯ್ತು, ಮೀನು ಸಿಗ್ತಾ ಇಲ್ಲ ಅವನಿಗೆ. ಎಲ್ಲರಿಗೂ ಮೀನು ಸಿಗ್ತಾ ಇದ್ದಾವೆ, ಈತಗೆ ಮೀನು ಸಿಗ್ತಾ ಇಲ್ಲ. ಭಗವಂತನ ಪರೀಕ್ಷೆ ಇದು. ನಾವು ಅಂತೀವಲ್ಲ, ರೊಟ್ಟಿ ಅಂದ್ರೆ ಕೊಬ್ಬರಿ ತುಪ್ಪಡಿ ಹೇಗೆ ಅಂತ ಹೇಳ್ತೀವಲ್ಲ, ಭಗವಂತ ಪರೀಕ್ಷೆ ಮಾಡ್ತಾನೆ. ನಾನು ನೋಡಿದ್ದೀನಿ ಈ ನಗರ ಹೇಗಿತ್ತು ಮೊದಲು ಕೇಳಿದ್ರೆ, ಪ್ರಾರಂಭದಲ್ಲಿ ನಾನು 2006ರಿಂದ 2012ರವರೆಗೆ ಇಲ್ಲೇ ಇದ್ದೆ ನಾನು ಗುಲ್ಬರ್ಗ ನಗರದಲ್ಲಿ. ಆಗ ನಾನು ನೋಡಿದಂಥ ಪರಿಸ್ಥಿತಿ, ಆಲೂ ಬ್ಲಾಕ್ ಮನೆ, ಪತ್ರ ಅಷ್ಟು ಮನೆಗಳು. ಇವತ್ತು ನಿಮ್ಮ ಭಕ್ತಿಗೆ ಆ ಸದ್ಗುರು ರೇವಣ ಸಿದ್ಧ ಶಿವಶರಣರಾಗಲಿ, ದೇವರ ದಾಸವೇನವರ ಆಶೀರ್ವಾದದಿಂದ ಇವತ್ತೆಲ್ಲರ ಮನೆಗಳು ಹೇಗಾಗಿದೆ ಅಂದ್ರೆ ದೊಡ್ಡ ಮಹಡಿಯ ಬಿಲ್ಡಿಂಗ್ಗಳಾಗಿದ್ದಾವತ್ತಂದ್ರೆ ಸದ್ಗುರು ರೇವಣ ಸಿದ್ಧರ ಆಶೀರ್ವಾದ. ಅವಾಗ ಹಂಗೆ ದೃಢವಾದ ಭಕ್ತಿ ಇದ್ರೆ ತಗಡ ಹೋಗಿ, ಪತ್ರಾಸ್ ಹೋಗಿ, ಚಪ್ಪರ್ ಹೋಗಿ ಮಹಡಿಗೆ ಮನೆಗಳಾಗ್ತವೆ. ಹಾಗಿಲ್ಲಿ ಅವನ ಪರೀಕ್ಷೆಯನ್ನ ಮಾಡುವುದರ ಮೂಲಕ 8-10 ದಿವಸಗಳಾಯ್ತು, ಮೀನೇ ಸಿಗಲಿಲ್ಲ. ಮೀನಿಲ್ಲದ ಸಂದರ್ಭದಲ್ಲಿ ಅವನು ದುಃಖ ಪಡಲಿಲ್ಲ. ಇವತ್ತು ವ್ಯಾಪಾರಿಗಳಾಗಿದ್ರೆ ಲಾಭ ಆದ್ರೆ ಏನಂತ ಸಂತೋಷ ಪಡ್ತಾರೆ, ಹಾನಿ ಆದ್ರೆ ದುಃಖವನ್ನು ಪಡ್ತಾರೆ. ಆ ಶರಣ ಅದಕ್ಕೆ ಇಂದಿಗೆಂತೂ ನಾಳೆಗೆಂತೂ ಚಿಂತಿಸಲೇಕೆ ತಂದಿಕ್ಕೂ ಶಿವಂಗೆ ಬಡ್ತಾನೆ ಉಂಟೆ. ಅವನು ನಾಳೆ ನಾಡಿದನ್ನು ಅಂತ ಕೂಡಿಸಿಟ್ಟಿದ್ದಿಲ್ಲ ಶರಣರಿಗೆ, ಅದಕ್ಕೂ ಕೂಡಿಸಿಡುವುದಿಲ್ಲ. ಹುಟ್ಟಿಸಿದವನು ಹುಲ್ಲು ಮೇಯಿಸುವವನೇ, ಹುಲ್ಲು ಮೇಯಿಸುವುದಿಲ್ಲ. ಅವನು ಗೊತ್ತದ ಅಂತೇವಿ, ಆದರೆ ನನಗೆ ಆಗ್ತತಿ, ನನ್ನ ಹೆಂಡತಿ ಆಗ್ತದೆ, ನನ್ನ ಮಕ್ಕಳೇ ಆಗ್ತತಿ, ನನ್ನ ಮೊಮ್ಮಕ್ಕಳು ಆಗ್ತದೆ, ಕೂಡಿಸಿಟ್ಟು ಕೊನೆಗೆ ಬಿಟ್ಟು ಹೋಗ್ತೇವೆ. ಹಾಗೆಲ್ಲಿ ಅವನಂತಾನೆ 8-10 ದಿವಸಗಳಾದರೂ ಮೀನು ಸಿಗಲಿಲ್ಲ. ಕೊನೆಗೆ ಭಗವಂತನ ಆಶೀರ್ವಾದ ಎನ್ನುವಂತೆ ಒಂದು ಸಲ 10-11 ದಿವಸಗಳ ನಂತರ ಮೀನು ಬಲಿ ಹಾಕ್ತಾನೆ, ಮೀನು ಸಿಗ್ತದೆ. ಮೀನು ಸಿಗ್ತದೆ. ಎಂಥ ದೊಡ್ಡ ಮೀನು ಸಿಗ್ತಂತ ಕೇಳಿದ್ರೆ ದಿನನಿತ್ಯ ಸಿಗುವಷ್ಟಕ್ಕಿಂತ ಡಬಲ್ ಟಿಬಲ್ ದೊಡ್ಡದಾಗಿರ್ತಕ್ಕಂಥ ಈ ಕೋಣೆ ಇದೆಯಲ್ಲ, ಈ ಹಾಲಿದೆಯಲ್ಲ, ಅಷ್ಟು ದೊಡ್ಡದಾಗಿರ್ತ ಮೀನು ಸಿಗ್ತದೆ ಅವನಿಗೆ. ಮೀನು ದೊಡ್ಡದಾಗಿರುವ ಮೀನು ಸಿಗ್ತದನ್ನ ಬಂಗಾರ ಕಲರ್, ಬೆಳ್ಳಿ ಕಲರ್, ಬೆಳ್ಳಿಯ ಬಣ್ಣದ ಹಾಗೆ, ಬಂಗಾರ ಬಣ್ಣದ ಹಾಗೆ ಫಳ ಫಳ ಹೊಳಿತಾ ಇತ್ತು.
ಅದನ್ನು ಎತ್ತಬೇಕಾದ್ರೆ ತನ್ನ ಗೆಳೆಯರಿಗೆ, ತನ್ನ ಸ್ನೇಹಿತರಿಗೆ, ಜೊತೆಗಾರರಿಗೆ ಕರಿತಾನೆ, ಸ್ವಲ್ಪ ಬರಪ್ಪ ಮೀನನ್ನು ಸಿಕ್ಕದ ಎತ್ತಿ ಇಡೋಣ ಅಂತ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ, ದೊಡ್ಡ ಮೀನು ಸಿಕ್ಕಿರ್ತದೆ. ಆಗ ಅವನ ನಿಯಮ ಏನಿತ್ತು? ನಿಯಮ ಏನು? ಬರ್ತಿಲ್ಲ. ಆದ್ರೆ ಅವನು 10-12 ದಿವಸಗಳಾತು ಮೀನು ಸಿಕ್ಕಿಲ್ಲ ಅಂತ ಖುಷಿ ಪಡಲಿಲ್ಲ, ತನ್ನ ನಿಯಮವನ್ನು ಬಿಡಲಿಲ್ಲ. ಏನ್ ನಿಯಮ ಅಂದ್ರೆ, ಮೊದಲು ಸಿಕ್ಕಿರುವ ಮೀನನ್ನು ದೇವರಿಗೆ ಸಮರ್ಪಿಸುವುದು. ದೇವರಿಗೆ ಸಮರ್ಪಿಸುವುದು. ಅದನ್ನ ಅವನಂತಾನೆ, ದೇವರೇ ಇಷ್ಟು ದಿವಸಗಳಾಯ್ತು ಮೀನು ಸಿಕ್ಕಿದ್ರೆ, ಇವತ್ತು ಅದ್ಭುತವಾಗಿರುವಂಥ ಮೀನು ಸಿಕ್ಕದ, ಅದಕ್ಕೆ ಇದನ್ನು ನಿನಗೆ ಸಮರ್ಪಿಸುತ್ತೇನೆ ಅಂತ ವಾಪಸ್ ನೀರಿಗೆ ಬಿಡ್ತಾ. ವಾಪಸ್ ನೀರಿಗೆ ಬಿಟ್ಟ. ಅದಕ್ಕೆ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ದೇವರು ಕೊಟ್ಟಿದ್ರಲ್ಲಿ ದೇವರಿಗೆ ಸಮರ್ಪಿಸುವಂಥದ್ದು ಭಾವನೆ ಬರಬೇಕು ನಮ್ಮಲ್ಲಿ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳೇ ನಿಂಬೆ ರಾಮನಾಥ. ಪುಣ್ಯತಂದ್ರೆ ಅಜ್ಞಾನಿ ಅಂತ, ಪುಣ್ಯ ಅಂದರೆ ನಾಯಿ ಮರಿ ಅಂತಲೇ ಹೇಳ್ಬೋದು. ಕೂಸು ಕುನ್ನಿ ಅಂತ ಕನ್ನಡದ ಪದಗಳಲ್ಲಿ ಕೂಸು ಕುನ್ನಿ ಅಂತ ಜೋಡು ಪದಗಳು. ಹಾಗೆ ಕುನ್ನಿ ಅಂದರೆ ಏನೂ ತಿಳಿಯದಿರ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೋಬೇಕು. ಇಂಥ ಅಜ್ಞಾನಿಗಳಿಗೆ ಏನು ಹೇಳಬೇಕು? ಭಗವಂತನ ದಾನ ಮಾಡಿದ್ದಾನೆ. ದೇಹ ದಾನ, ಜೀವದಾನ, ಜೀವ ನಿಮ್ಮ ದಾನ, ಕಾಯ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿಟ್ಟು ನಿಮ್ಮ ದಾನ, ಸುತ್ತಿ ಹರಿವ ಸಾಗರ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರ ಬಗಲುವ ಪುಣ್ಯಗಳೇ ನಿಂಬೆ ರಾಮ ಹೇಳಿಲ್ಲ. ಹಾಗೆ ಭಗವಂತ ಇಷ್ಟೆಲ್ಲವನ್ನ ಕೊಟ್ಟಿದಂದ್ರೆ 10-12 ದಿವಸಗಳ ನಂತರ ಒಂದು ದೊಡ್ಡದಾಗಿರತಕ್ಕಂಥ ಮೀನು ಸಿಕ್ಕಿದಂದ್ರೆ ಅವನದನ್ನು ತನ್ನ ನಿಯಮವನ್ನು ಪಾಲಿಸದೆ ಬಿಡಲಿಲ್ಲ, ದೇವರಿಗೆ ಸಮರ್ಪಿಸಿದ. ಮತ್ತೆ ಬಲಿ ಹಾಕ್ತಾನೆ, ಅದೇ ಮೀನು ಸಿಗ್ತದೆ. ಮತ್ತೆ ಬಲಿ ಹಾಕ್ತಾನೆ, ಅದೇ ಮೀನು ಸಿಗ್ತದೆ. ಮತ್ತೆ ಬಿಡ್ತಾನೆ. ದೇವರಿಗೆ ಕೊಟ್ಟಿದ್ದು ವಾಪಸ್ ತಗೋಬಾರ್ದಲ್ಲ, ದಾನ ಮಾಡಿದ ಮೇಲೆ ಮತ್ತೆ ವಾಪಸ್ ತಗೋಬಾರ್ದಲ್ಲ. ಇನ್ನೊಂದು ಕಡೆ ಹಾಕ್ತಾನೆ, ಈ ದಂಡೆ ಬೇಡ, ಇನ್ನೊಂದು ದಂಡಿಗೆ ಹಾಕ್ತಾನೆ, ಇನ್ನೊಂದು ದಂಡಿಗೆ ಹಾಕ್ತಾನೆ. ಎಲ್ಲ ದಂಡಿಗಳ ಸುತ್ತಿದ್ರು ಕೂಡ ಅದೇ ಮೀನು ಸಿಕ್ಕಿತ್ತು. ಕೊನೆಗೆ ಸಾಯಂಕಾಲದ ಸಮಯ ಹೆಂಡತಿ ಇವತ್ತಾದ್ರೆ ಮೀನು ಸಿಕ್ಕವ ಇಲ್ಲ ಅಂತ ವಿಚಾರ ಮಾಡಿ ಹೆಂಡತಿ ಮನೆಯಿಂದ ಬಂದಿದ್ದಾಳೆ, ನಿಂತಿದ್ದಾಳೆ. ಮೀನು ಹಾಕಿದ್ದಾನೆ, ಬಲೆ ಹಾಕಿದ್ದಾನೆ, ಮೀನು ಸಿಕ್ಕಿತ್ತು. ಅದನ್ನು ವಾಪಸ್ ಬಿಡಬೇಕು ಅನ್ನುವ ಸಂದರ್ಭದಲ್ಲಿ ಮೀನಿನ ಹೊಟ್ಟೆ ಒಡೆದು ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಆಗ ಹೇಳ್ತಾನೆ, ಹೇ ಭಕ್ತ, ನಿನ್ನ ಭಕ್ತಿ ನಾನು ಮೆಚ್ಚಿದ್ದೇನೆ. ಇಷ್ಟು 10-12 ದಿವಸಗಳಾದರೂ ಉಪವಾಸ ಇದ್ದರೂ ಕೂಡ ನಿನ್ನ ನಿಯಮವನ್ನು ಬಿಡಲಿಲ್ಲ. ನಿಯಮವನ್ನು ಬಿಡಬಾರದು ಅಂತೆ, ನಿಯಮವನ್ನು ಬಿಡಲಿಲ್ಲ. ಶ್ರಾವಣ ಮಾಸದಲ್ಲಿ ನಿಯಮ ಮಾಡ್ತಿರ್ತೀವಲ್ಲ, ನವರಾತ್ರಿಯಲ್ಲಿ ನಿಯಮ ಮಾಡ್ತಿರಲ್ಲ, ಆ ನಿಯಮವನ್ನು ಬಿಡಬಾರದು. ಶ್ರಾವಣ ಮಾಸದಲ್ಲಿ ಭಜನೆ ಮಾಡ್ತೀರಿ, ಪ್ರಭಾತ ಯಾತ್ರೆ ಮಾಡ್ತೀರಿ, ಶಿವನಾಮವನ್ನು ನೋಡಿದ್ದೀರಿ. ಏನು ಹಾಲು ಕೊಡ್ತಾರೆ ಶಿವನಾಮ ಮಾಡ್ತೀರೋ, ಪ್ರಭಾತ ಬೇರೆ ಮಾಡ್ತೀರಿ, ಉಪ್ಪಿಟ್ಟು ಬಾಳೆಹಣ್ಣು ಕೊಡ್ತಾರೆ. ಹಂಗೆ ಆಗಬಾರ್ದು. ಆದರೆ ಆ ಭಕ್ತನ ವ್ಯಕ್ತಿಗೆ ಭಗವಂತ ಅಂತಾನೆ, ಮೀನಿನ ಹೊಟ್ಟೆ ಹಿಡಿದು ಭಗವಂತ ಪ್ರತ್ಯಕ್ಷ ಆಗಿ ಹೇಳ್ತಾನೆ, ಹೇ ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ಇಲ್ಲಿ ಇರುವುದು ನಡಿ, ನೀನು ನನ್ನ ಭಕ್ತಿಗೆ ಪ್ರಿಯನಾಗಿದ್ದಿ, ಅದಕ್ಕೆ ನಡಿ ಅಂತ ಹೆಂಡತಿ ಸಮೇತವಾಗಿ ಭಗವಂತ ಕೈಲಾಸ ಕರ್ಕೊಂಡು ಹೋಗ್ತಾನಂತೆ. ಇದು 63 ಪುರಾತನಲ್ಲಿ ಆಗಿ ಹೋಗಿರ್ತಕ್ಕಂಥ ಒಬ್ಬ ಭಕ್ತ, ಶ್ರೇಷ್ಠ ಭಕ್ತ. ಅವನ ಹೆಸರು ಅತಿ ಭಕ್ತ ಅಂತ ಕರೀತಾರೆ. ಅಂತ ಅತಿ ಭಕ್ತ ಅಂತ ಹೇಗೆ ಹೆಸರನ್ನ ಪಡೆದಿದ್ದಾನೋ ಹಾಗೆ ನಾವು 63 ಜನ ಪುರಾತನರಲ್ಲಾಗಲಿ, ಬಸವಾದಿ ಶರಣರಂತೆ ಆಗಲಿ, ದಾಸರಂತೆ ಆಗಲಿ, ಅನೇಕ ನಮ್ಮಲ್ಲಿ ತತ್ವಜ್ಞಾನಿಗಳು ಶರಣರು ಮಹಾತ್ಮರಾಗಿದ್ದಾರಲ್ಲ, ಅಂಥವ್ರ ಹೆಸರಲ್ಲಿ ನಾವು ನಮ್ಮ ಹೆಸರು ಕೂಡ ಬರಬೇಕಾಗಿತ್ತಂದ್ರೆ ನಾವು ಅವರಂತ ಸ್ವಲ್ಪ ಅದರ ಭಕ್ತಿಯನ್ನು ಮಾಡೋದ್ರ ಮೂಲಕ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳ್ತಾ